ರಾಜ್ಯದಲ್ಲಿ ನಕಲಿ ಮೆಡಿಸಿನ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎಸ್ಐಟಿ ರಚನೆ ಮಾಡಿದ ಸರ್ಕಾರ ನಕಲಿ ಮೆಡಿಸಿನ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಬಹುಕೋಟಿ ದಂಧೆ ಮತ್ತು ಅಂತಾರಾಜ್ಯ ನೆಟ್ವರ್ಕ್ ಪತ್ತೆ ಹಚ್ಚೋಕೆ ಎಸ್ಐಟಿಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಾಜ್ಯ ಸರ್ಕಾರ ರಚನೆ ಮಾಡಿರೋದು. ಆರೋಗ್ಯ ಇಲಾಖೆ ಕೂಡ ಕೇಳಿಕೊಂಡಿತ್ತು ಇದರ ತನಿಖೆಗಾಗಿ ಎಸ್ಐಟಿ ಆಗಬೇಕು ಅಂತೇಳಿ. ಎಸ್ಐಟಿ ಸಿದ್ಧಗೊಂಡಿದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. 3 IPS ಅಧಿಕಾರಿಗಳು ಮತ್ತು 3 ಡ್ರಗ್ ಕಂಟ್ರೋಲರ್ 6 ಸದಸ್ಯರ ತಂಡವನ್ನು ರಚಿಸಿ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಒಟ್ಟಿನಲ್ಲಿ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿರೋದು. 3 ಅಧಿಕಾರಿಗಳು ಮತ್ತು 3 ಡ್ರಗ್ ಕಂಟ್ರೋಲರ್ ಇದರಲ್ಲಿ ಇರ್ತಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಎಸ್ಐಟಿ ರಚನೆಯಾಗಿ ಬಂಧಿತ ಆರೋಪಿಗಳನ್ನು ವಶಕ್ಕೆ ಪಡೆದು ಅವರು ವಿಚಾರಣೆಯನ್ನು ನಡೆಸ್ತಾರೆ. ಹಾಗೆಯೇ ಈ ಜಾಲ ಹೇಗೆ ವ್ಯಾಪಿಸಿತ್ತು, ಎಲ್ಲಿಗೆಲ್ಲ ಔಷಧಿ ಸಪ್ಲೈ ಆಗ್ತಾ ಇತ್ತು, ಈ ನಕಲಿ ಔಷಧ ಸಪ್ಲೈ ಆಗ್ತಾ ಇತ್ತು, ದಂಧೆ ಹೇಗೆ ನಡೀತಾ ಇತ್ತು, ಎಲ್ಲದರ ಕುರಿತು ಎಸ್ಐಟಿ ಮಾಹಿತಿಯನ್ನು ಕಲೆ ಹಾಕಲಿದೆ.